ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಗಣ್ಯರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ನೆಚ್ಚಿನ ನಾಯಕರು ಹಾಗೂ ಮುಖಂಡರಾದ ಮಾಮೂಲಿ ನಾವು ಯಾವುದೇ ಸಭೆಗೆ ರಾಜಕೀಯ ಸಭೆ ಇದ್ದಂದ್ರೆ ನಮ್ಮೂರಲ್ಲಿ 10 ಜನನ್ನು ಕರ್ಕೊಂಡ್ಬರ್ತಾ ಇದ್ವಿ. ಆದರೆ ನಿಮ್ಮೂರಿಂದ ಈಗ ನೀವು ಒಬ್ಬರು ಇಬ್ಬರು ಬಂದಿದ್ದೀರಿ. ಜವಾಬ್ದಾರಿ ಇರ್ತಕ್ಕಂಥ BLA2ಗಳು ಮಾತ್ರ ಬಂದಿದ್ರಿ. 271 ಬೂತ್ಗಳು ನಮ್ಮಲ್ಲಿದೆ. ನಾವು ಈಗ ಸರಿಸುಮಾರಾಗಿ 120ರಿಂದ 150 ಜನ BLA2ಗಳು ಬಂದಿದ್ದೇವೆ. ಆದರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ 120 ಜನ ಬರಬೇಕಾಗಿತ್ತು. ಕಾರಣಗಳಿರ್ಬೋದು. ಯಾಕಂತಂದರೆ ನಮ್ಮ ಏನು ಈ ಬೆಂಗಳೂರು ಗ್ರಾಮಾಂತರ ವಿಭಾಗದಲ್ಲಿ ವಿಶೇಷವಾಗಿ ಹಳೆ ಮೈಸೂರಲ್ಲಿ ಒಂದಷ್ಟು ಪಕ್ಷ ಕಟ್ಟೋದು ಕಟ್ತಾ ಇದ್ದೀವಿ ಎಲ್ಲರೂ ಕೂಡ. ಅದಕ್ಕೆ ಯಾವುದ್ರಲ್ಲೂ ಕೂಡ ನಾವು ವೀಕಿಲ್ಲ. ಎಲ್ಲ ವಿಚಾರಗಳಲ್ಲೂ ಪಕ್ಷ ಸದೃಢವಾಗಿದೆ. ಇವತ್ತು ನಾವೆಲ್ಲರೂ ಕೂಡ BLA1 ಕಾರ್ಯಾಗಾರ ಕೂತಿದ್ದೇವೆ. ಕಾರ್ಯಾಗಾರ ಅಂದರೆ ಏನು? ಮುಂದಿನ ಕಾರ್ಯ ನಾವೇನು ಮಾಡಬೇಕು ಅಂತಕ್ಕಂಥದ್ದು. BLA2 ಅಂತಂದರೆ ಆ ಬೂತಿನ ಒಡೆಯ. ಇವತ್ತು ನಾವು ಬೂತ್ ಗೆದ್ದರೆ ದೇಶ ಗೆಲ್ತವೆ ಅಂತಕ್ಕಂಥದ್ದನ್ನ ಅಮಿತ್ ಶಾ ಅವರು ಹೇಳಿರೋದನ್ನ ಅಮಿತ್ ಶಾ ಅವರು ಅಧ್ಯಕ್ಷ ಆಗಿದ್ದಾಗ ಹೇಳಿದ್ರು. ನಿಜ ತಾನೆ? ಈಗ ನಾನೆಲ್ಲ ತಲೆ ಕಳಿಸ್ಕೊಂಡು ಆ ಬೂತಲ್ಲಿ ಏನಾಯ್ತೋ, ಈ ಬೂತಲ್ಲಿ ಏನಾಯ್ತೋ, ಅಲ್ಲೇನಾಯ್ತೋ, ಆ ಹೋಬಳಿಯಲ್ಲಿ ಏನಾಯ್ತು ಎಲ್ಲ ಯೋಚನೆ ಮಾಡ್ತೇವೆ. ಆದರೆ ನಮ್ಮ ಬೂತಲ್ಲಿ ನಾವು ಮೆಜಾರಿಟಿ ತಗೊಂಡಿದ್ದೇವ, ನಮ್ಮ ಬೂತ್ ಗಟ್ಟಿ ಮಾಡ್ತೀವ? ಆ ಒಂದು ಕಾರ್ಯಾಗಾರನೇ ಇವತ್ತು ಸೇರಿರ್ತಕ್ಕಂಥದ್ದು. ನಮ್ಮಲ್ಲಿ ಈಗ 200 ಬೂತ್ 270 ಬೂತಲ್ಲಿ ಈಗ 150 ಬೂತ್ ಬಂದಿದ್ದೇವೆ ಅಂತ ಕೊಡಿ. 150 ಬೂತ್ ಮನಸ್ಸು ಮಾಡಿದ್ರೆ ಗೆಲ್ಬೋದು ನಾವು. ಯಾಕಂದ್ರೆ 150 ಬೂತಲ್ಲೂ ಮೆಜಾರಿಟಿ ಬಂದರೆ ಗೆಲ್ಲೋದು ಯಾವುದೂ ಕಷ್ಟ ಅಲ್ಲ. ಅದರಿಂದ ನಾವೆಲ್ಲರೂ ಕೂಡ BLA2ಗಳು ಏನು ಜವಾಬ್ದಾರಿ ಇದೆ ಅದನ್ನು ಇವಾಗ ನಮಗೆ ಅವಕಾಶ ಸಿಕ್ಕಿದೆ. ಈ ದೇಶದಲ್ಲಿ ಸ್ವತಂತ್ರ ಬಂದಾದ್ಮೇಲೆ ಮೊದಲನೇ ಸರ್ಕಾರ ಬಂದು ಚುನಾವಣೆ ಏನಾಗಿ ಬರಲಿಲ್ಲ. ನಮಗೆಲ್ಲರಿಗೂ ಗೊತ್ತಿದೆ ತಾನೆ. 47ರಲ್ಲಿ ಸ್ವತಂತ್ರ ಬಂದಾಗ ಸರ್ಕಾರ ಚುನಾವಣೆಯನ್ನು ನಾವೇನು 47ರಲ್ಲಿ ಓಟ್ ಹಾಕಿ ನೆಹರು ಪ್ರಧಾನಮಂತ್ರಿ ಮಾಡಲಿಲ್ಲ. ಎಲ್ಲರೂ ಕೂತ್ಕೊಂಡು ನಮ್ಮೂರಲ್ಲಿ ಗ್ರಾಮ ಪಂಚಾಯತಿನೋ ಆ ಆರ್ಡಿನರಿ ಸೊಸೈಟಿನ ಇಟ್ಟು ಕೂತ್ಕೊಂಡು ಮಾತಾಡ್ತಾರೆ. ಆವತ್ತು ಸ್ವತಂತ್ರ ಬರೋಕ್ಕೆ ಯಾರು ಮುಂಚೂಣಿಯಲ್ಲಿದ್ದು ಗಾಂಧಿಯವರು, ನೆಹರು ಅವರು, ನಮ್ಮ ಶಾಪ್ರಕಾಶ್ ಮುಖರ್ಜಿಯವರು ಅನೇಕರಿಂದ ಹಿರಿಯರೆಲ್ಲ ಕೂತ್ಕೊಂಡು ಯಾರು ಮಾಡಬೇಕು ಅಂತಾಯಿತು. ಆವತ್ತು ಆಗಿದ್ದು ಮುಖ್ಯ ಮನುಷ್ಯ ಯಾರೋ ಸರ್ದಾರ್ ವಲ್ಲಭಾಯ್ ಪಟೇಲ್ ಮಾಡಬೇಕು ಅಂತ ಬಹುಮತ ಬಂದಿದ್ದು. ಆದರೆ ಗಾಂಧಿ ಅವರ ಯಾವುದೋ ಒಂದು ಇದಕ್ಕೆ ಅವರು ಇಲ್ಲ ನೆಹರು ಅವರು ಕೊಡಬೇಕಾಗತ್ತೆ, ಅವರು ಕೆಲಸ ಮಾಡಿದ್ದಾರೆ ಅಂತ ಮನಸ್ಸು ಒಪ್ಪಿಸಿ ಅವತ್ತು ನೆಹರು ಅವರು ಮಾಡಬೇಕು. ಮಾಡಿದ ಮೇಲೆ ನಾವು 5 ವರ್ಷ ಸರ್ಕಾರ ಮಾಡಬೇಕು. ಅವತ್ತು ಶಾಪ್ರಕಾಶ್ ಮುಖರ್ಜಿಯವರು ಕೂಡ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ಆ ಮಂತ್ರಿಮಂಡಲದಲ್ಲಿದ್ದಾರೆ. ಸಂಯುಕ್ತ ಸರ್ಕಾರ ಅಂತ ಹೇಳ್ತಾರೆ. ಚುನಾವಣೆ ಗೆದ್ದಿದ್ದಲ್ಲ, ಸಂಯುಕ್ತ ಸರ್ಕಾರ ಎಲ್ಲರೂ ಸೇರಿ ಮಾಡಿದ್ದಂಥದ್ದು. ಆವತ್ತು ಆ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂಥ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ಅನೇಕ ವಿಚಾರಗಳಲ್ಲಿ ನೆಹರು ಅವರ ಮಂತ್ರಿಮಂಡಲದಲ್ಲಿ ಇದು ಸರಿ ಇಲ್ಲ, ದೇಶಕ್ಕೆ ಇದು ಹಾನಿಕರ, ದೇಶಕ್ಕೆ ಇದು ಮಾರಕ, ಈ ಮಾರಕವಾದಂಥ ಕಾರ್ಯಗಳು ಮಾಡಿದರೆ ಮುಂದೊಂದು ದಿವಸ ನಾವು ಬೇರೆ ದೇಶಕ್ಕೆ ಮಾರ್ಕೊಂಡು ಹೋಗಬೇಕಾಗತ್ತೆ, ಈಗಲೇ ನಾವು ಬಹಳಷ್ಟು ವರ್ಷಗಳು ಬೇರೆ ಅವರಿಂದ ಆಡಲ್ಪಟ್ಟಿದ್ದೇವೆ, ಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ನೆಹರು ಪಟಾಳಂ ಗ್ಯಾಂಗು ಜಾಸ್ತಿ ಇರ್ತದೆ ಮಂತ್ರಿಮಂಡಲದಲ್ಲಿ. ಅವ್ರ ಮಾತಿಗೆ ಯಾರು ಕೂಡ ಹೋಗೋದಿಲ್ಲ. ಅವರು ಅವತ್ತು 51ರಲ್ಲಿ ರಾಜೀನಾಮೆ ಕೊಡ್ತಾರೆ. ಮಂತ್ರಿಮಂಡಲದಲ್ಲಿದ್ದಂಥ ಒಬ್ಬ ಕೇಂದ್ರ ಮಂತ್ರಿ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟು ಒಂದು ಸೀದಾ ನಾಗ್ಪುರಕ್ಕೆ ಹೋಗ್ತಾರೆ. RSSನ ಕಚೇರಿಯಲ್ಲಿ ನಮ್ಮ ಬೆಳಗಾವಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ದೇಶಕ್ಕೆ ಭಾಳ ಅನ್ಯಾಯ ಆಗ್ತದೆ, ನೀವು ದೇಶ ಕಟ್ಟಬೇಕು ಅಂತ ಊರೂರಲ್ಲಿ ಚಿಕ್ಕ ಮಕ್ಕಳೆಲ್ಲ ಸೇರಿಸ್ಕೊಂಡು ವ್ಯಾಯಾಮ ಮಾಡಿಸಿ ಒಳ್ಳೆ ಸಂಸ್ಕಾರ ಕಲಿಸ್ತಾ ಇದ್ದೀರಾ. ಆದರೆ ಇವತ್ತು ಏನು ಸರ್ಕಾರ ನಡೆಸ್ತಾ ಇದೆ, ಆ ಸರ್ಕಾರ ನಡೆಸ್ತಕ್ಕಂಥವ್ರು ದೇಶಕ್ಕೆ ಭಾಳ ಹಾನಿಕರವಾದಂಥ ವಿಚಾರಗಳನ್ನು ನಡೆಸ್ತಾ ಇದ್ದಾರೆ. ದಯವಿಟ್ಟು ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಮುಂದೊಂದು ದಿವಸ ಭಾಳ ಕಷ್ಟ ಆಗ್ತದೆ ಅಂತ ಮಾತು ಹೇಳ್ತಾರೆ. ಆಗ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವ್ರು ಹೇಳ್ತಾರೆ, ಏನು ಮಾಡ್ಬೇಕು ನಾನೀಗ? ಒಂದು ರಾಜಕೀಯ ಪಕ್ಷ ಕಟ್ಟಬೇಕು, ದೇಶಕ್ಕಾಗಿ ಒಂದು ರಾಜಕೀಯ ಪಕ್ಷ ಕಟ್ಟಬೇಕು ಅಂತ. ಆವತ್ತು ರಾಜಕೀಯ ಪಕ್ಷ ಹುಟ್ಟಿದ್ದೆ 1951ರಲ್ಲಿ ಭಾರತೀಯ ಜನಸಂಘ. ಯಾಕೆ ಮಾತನ್ನು ಹೇಳಕ್ಕೆ ಹೋದೆ ಅಂತಂದರೆ ನಾವೆಲ್ಲರೂ ಕೂಡ ಭಾಳಷ್ಟು ಹೊಸಬರು ಬಂದಿದ್ವಿ, ಹಳಬರು ಇದ್ವಿ, ಎಲ್ಲರೂ ಇದ್ವಿ. ನಮ್ಮ ಮೂಲ ಉದ್ದೇಶ ಗೊತ್ತಾಗಬೇಕು. ಯಾರೋ ಪ್ರಮೇಲೆ ಆಗ್ತಾರೆ, ಯಾರೋ ಇವರು ಆಗಿದ್ದಾರೆ. 75 ವರ್ಷ 78 ವರ್ಷ ಆಗೋಯ್ತು ನಮ್ಮ ಸ್ವತಂತ್ರ ಬಂದು. ಯಾರು MLA ಆಗಲಿಲ್ವಾ?
ಸರ್ಕಾರಗಳು ಬರಲಿಲ್ವಾ, ನಡೀಲಿಲ್ವಾ? ಆದರೆ ದೇಶಕ್ಕಾಗಿ ಯಾವ್ದಾದ್ರು ಪಕ್ಷ ಹುಟ್ಟಿದೆ ಅಂತಂದ್ರೆ ಅದು ಭಾರತೀಯ ಜನತಾ ಇವತ್ತು ಏನು ಜನಸಂಘ ಇದ್ದಾವತ್ತು ಇವತ್ತು ಭಾರತೀಯ ಜನತಾ ಪಕ್ಷವಾಗಿ ಆಗಿದೆ. ಸಮಸ್ಯೆ ಇದೆ ಮನೆ ಮನೆಯೂ, ಆ ಸಮಸ್ಯೆಗಳು ನಾವು ಆದಷ್ಟು ಸರಿಪಡಿಸ್ಬೋದು. ರಾಜಕಾರಣಿಗಳು ಅವ್ರಿಗೆ ಯಾವ ರೀತಿ ಅವ್ರಿಗೆ ಸ್ಪಂದನೆ ಕೊಡಬೇಕು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಆಗ್ಬೋದು, ನಮ್ಮ MLA ಮುಖಾಂತರ ಆಗ್ಬೋದು, ಅವರಿಗೆ ಒಂದು ರೂಪುರೇಷೆ ಕೊಡುವಂಥ ಕೆಲಸ ಆಗ್ತದೆ. ಆದ್ದರಿಂದ ತಾವು ಅಚ್ಚುಕಟ್ಟಾಗಿ ಒಂದು ಬೂತ್ ಕಮಿಟಿ PA2 ಆಗಿ ಆ PA2 ಕೆಲಸನ ನೀವು ನಿರ್ವಹಿಸಿದ್ರೆ, ಮನೆ ಮನೆಗೆ ಹೋಗಿ ನೀವು ನಿರ್ವಹಿಸಿಕೊಂಡ್ರೆ ನಾವು ಪಕ್ಷ ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇರೋದು. ಇವತ್ತು ಮನ್ ಕಿ ಬಾತ್ ಇತ್ತು, ಸ್ವಲ್ಪ ಲೇಟ್ ಆಗಿದೆ, ಮನ್ ಕಿ ಬಾತ್ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ PA2 ಪರಿಷ್ಕರಣಾ ಸಮಾವೇಶದಲ್ಲಿ ಪಾಲ್ಗೊಂಡು ನಾವು ಮಾಡಬೇಕಾಗಿರುವಂಥ ಕರ್ತವ್ಯಗಳಿಗೆ ಪ್ರಭಾರಿಗಳು ಎದುರುತ್ತಾರೆ. ಆ ಪ್ರಭಾರಿಗಳ ಮುಖಾಂತರ ನಿಮ್ಮ ಪಂಚಾಯತಿ ವಿಸಿಟ್ ಕೊಟ್ಟು ಯಾರ್ಯಾರು ಮಾಡಿದ್ದೀರಿ ಏನು ಅನ್ನೋದನ್ನ ಪಂಚಾಯತಿ ಪೂರಾಗಿ ಕೊಡ್ತೀರಿ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಿ. ಯಾರ್ಯಾರು ಮಾಡಿದ್ದೀರಿ, ಎಲ್ಲಿ ಮಾಡಿಲ್ಲ ಅನ್ನೋದನ್ನ ನಾವು ತಿಳಿಸಿ ಆ ಹೋಬಳಿ ಮುಖಾಂತರ ನಾವು ಸೇರ್ಬೇಕಾಗ್ತದೆ. ಪಂಚಾಯತಿ ಪೂರಾದ ಮೇಲೆ ಅದರಲ್ಲೂ ಪ್ರಭಾರಿಗಳು, ನಮ್ಮ ಇನ್ನು ಮುಂದೆ ಬರುವಂಥ ಜಿಲ್ಲಾಧ್ಯಕ್ಷರು, ನಮ್ಮ MP ಸಾಹೇಬರು ಬರ್ತಾರೆ ಅಂತ ಹೇಳಿದ್ದಾರೆ, ಸುಧಾಕರರು. ಆದ್ದರಿಂದ ನಾವು ಈ ಕೆಲಸನ ನಿರ್ವಹಿಸಿ ಪಂಚಾಯತಿ ವಯಸ್ಸು ಪೂರಾದ್ಮೇಲೆ ಜಿಲ್ಲಾ ವಯಸ್ಸಲ್ಲಿ ಅವ್ರನ್ನ ಕರಿಬೇಕು ಅಂತೇಳಿ ಕರೆ ಇರ್ತದೆ. ಆ ಕರೆಗೆ ಎಲ್ಲರೂ ಸೇರಿ ಅದನ್ನ ಕೈಗೊಳಿಸೋಣ. ನಾವು ಇದನ್ನು PA2 ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲರಿಗೂ ದೇವರ ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ತಿಳಿಗೊಳಿಸ್ತೀವಿ.